ಪ್ರೀತಮ್, ನಾನು ಅಂಜಲಿ. ತಮಾಷೆ ಮಾಡಿದೆ. ಹುಡುಗಿರ ಹೆಸರು ನಾನ್ ಬರೆಯೋದ? ಇಲ್ಲಿ ಯಾವ ಮದ್ವೆಗೆ ಬಂದಿದ್ದೀರಾ? ಅಯ್ಯೋ, ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೇಡಿ. ಇನ್ಮೇಲೆ ನಾನು ನನ್ನ ರಿಲೇಟಿವ್ಸ್ ಮದ್ವೆಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಒಳ್ಳೆ ಪಾಠ ಕಲ್ತಿದ್ದೀನಿ. ಅದ್ ಸರಿ, ಈ ಊರಲ್ಲಿ ಏನ್ ಮಾಡ್ತಿದ್ದೀರಾ? ಸದ್ಯಕ್ಕೆ ನಿಮ್ ಮನೆ ಕಾಫಿ ಕುಡಿಯಕ್ ಬರ್ತಾ ಇದ್ದೀನಿ. ನಾನ್ ಯಾವಾಗ ಕರ್ದೆ? ಮನ್ಸಲ್ಲಿ ಕರಿಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ನಿಮ್ ಸಂಕೋಚ ಜಾಸ್ತಿ ಅಲ್ವಾ? ಕರೆದ್ರೆ ಇವ್ರು ಬರ್ತಾರೋ ಇಲ್ಲೋ ಅನ್ನೋ ಡೌಟ್ ಇರುತ್ತೆ. ಅದಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದೆ. ಹಲೋ, ಸಾರಿ, ನಿಮ್ಮನ್ನ ಬಸ್ ಸ್ಟಾಪ್ ಇಂದ ನೋಡ್ತಾನೆ ಇದ್ದೀನಿ. ಕಾಫಿಲೇ ಮುಗಿಸೋದಾಗಿದ್ರೆ ಕರಿಬೋದಾಗಿತ್ತು. ಮಾತೆತ್ತಿದ್ರೆ ಲವ್ ಗಿವು ಅಂತ ಶುರು ಮಾಡ್ತೀರಾ. ನಿಮ್ ಬುದ್ಧಿ ಗೊತ್ತಾದ್ಮೇಲೂ ಕಾಫಿ ಕರಿತೀನಾ? ಲವ್ವಾ? ಕಾಫಿ ಕುಡಿದ್ರೆ ಲವ್ ಆಗಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೌದು, ಮೊದ್ಲು ಕಾಫಿ ಅಂತೀರಾ, ಆಮೇಲೆ ಊಟ ಅಂತೀರಾ. ಕಡೆ ಕತ್ಲಾಗೋಯ್ತು, ಭಯ ಆಗುತ್ತೆ. ಈ ಊರ್ ಹೊಸ್ತು, ರೋಡ್ ಗೊತ್ತಿಲ್ಲ, ನಿಮ್ಮನೇಲಿ ಮಲಗ್ಬೋದಾ ಅಂತ ಶುರು ಮಾಡ್ತೀರಾ. ನೀವ್ ಹೇಳಿದ್ ಕರೆಕ್ಟೇ. ನಾನು ಆ ತರ ಹುಡುಗನೆ, ಆದ್ರೆ ನಿಮ್ ಜೊತೆ ನೋ ಚಾನ್ಸ್. ಅಲ್ಲ, ನಿಮ್ಮನ್ನ ನೀವ್ ಏನಂತ ತಿಳ್ಕೊಂಡಿದ್ದೀರಾ? ನಿಮ್ ಮನ್ಸಲ್ಲಿ ಈ ಹ್ಯಾಂಡ್ಸಮ್ ಹುಡುಗನ್ ನೋಡಿ ಆ ತರ ಏನಾದ್ರೂ ಭಾವನೆಗಳು ಬಂದ್ರೆ ಪ್ಲೀಸ್ ತೆಗೆದು ಹಾಕ್ಬಿಡಿ. ಹೌದು, ನಿಮ್ಮನ್ನ ಯಾವ ಕಡೆ? ಈ ಕಡೆನಾ ಈ ಕಡೆನಾ? ಈ ಕಡೆನಾ? ಅಂಜಲಿ ಅವರೇ, ನಿಮ್ಗೆ ಯಾಕೆ ಈ ಲವ್ ಮಾಡೋರ್ ಕಂಡ್ರಾಗಲ್ಲ? ಲವ್ ಮಾಡೋರ್ ಮಾತ್ರ ಅಲ್ಲ, ನನ್ಗ ಪದ ಕೇಳಿದ್ರು ಆಗಲ್ಲ. ನನಗೂ ಅಷ್ಟೇ. ಈ ಕಮಿಟ್ಮೆಂಟ್, ಲವ್ ಇದೆಲ್ಲ ಹಿಂಸೆ ಬಾ. ಆಹಾ, ಈ ಊರಿಗೆ ಬಂದು ಸಂಧ್ಯಾ ನೋಡಿದ್ಮೇಲೆ ಅವಳನ್ನ ಲವ್ ಮಾಡಿ ಮದ್ವೆ ಆಗಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಓ, ಸಂಧ್ಯಾ ಯಾರು ಅಂತಾರ? ಅದೇ ಮದ್ವೆ ಮನೇಲಿ ಸಿಕ್ಕಿದ್ಲಲ್ಲ ಆ ಹುಡುಗಿ. ನಮ್ ಕ್ಯಾಟಗರಿ ರೀ. ಈಗ ತಾನೇ ಹೇಳಿದ್ರಲ್ರಿ, ಲವ್ ಕಮಿಟ್ಮೆಂಟ್ ಎಲ್ಲ ದೊಡ್ಡ ಹಿಂಸೆ ಅಂತ. ನಂಬಿಟ್ರ? ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಬರೀ ಹುಡುಗಿ ಹಿಂದೆ ಸುತ್ತೋದೇ ಕೆಲ್ಸನಾ? ಆಕ್ಚುಲಿ ನಾನು ಹುಡುಗಿರಿಂದ ಸುತ್ತಲ್ಲ, ಹುಡುಗಿರೇ ನನ್ನಿಂದ ಸುತ್ತಾರೆ. ಈಗ ನೋಡಿ, ಸುಮ್ನೆ ನಿಮ್ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗಿ ಅಂತೆ, ನೀವು ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿದೆ ನಿಮ್ ಮನೆ? ಏನ್ ಈ ದೊಡ್ಡ ಮನೆ? ನೀವು ಒಬ್ರನ್ನ ಇರೋದು? ಒಳ್ಳೆ ಟೈಟಾನಿಕ್ ಶಿಪ್ ತರ ಇದೆ. ಮುಂಚೆ ಅಮ್ಮನೂ ಇದ್ಲು, ಅವಳು ಹೋದ್ಮೇಲೆ ನಾನು ಒಬ್ಳೇ ಇದ್ದೀನಿ. ಇನ್ ಮುಂದೆ ಇಲ್ಲಿ ನಾನು ಇರಲ್ಲ, ಅದಕ್ಕೆ ಮನೇನ ಸೇಲ್ ಮಾಡಿ ಹೋಗ್ತಾ ಇದ್ದೀನಿ. ಕಾಫಿ ಕೊಡ್ತೀನಿ ಅಂತ ಕರ್ಕೊಂಬಂದ್ ಕಥೆ ಹೇಳ್ತಿದ್ದೀರಾ? ಓ, ಐ ಆಮ್ ಸಾರಿ, ತರ್ತೀನಿ. ಹುಡುಗಿನೂ ಚೆನ್ನಾಗಿಲ್ಲ, ಮನೇನೂ ಚೆನ್ನಾಗಿಲ್ಲ. ಹೊರಟ್ಬಿಡೋಣ. ಒಂದು ಕಾಫಿ ತರಕ್ಕೆ ಇಷ್ಟೊತ್ತು ಬೆಂಗಳೂರಿಗೆ ಹೋಗಿ ಕಾಫಿ ಪೌಡರ್ ತಂದು ಕಾಫಿ ಮಾಡ್ಕೊಂಡು ಕುಡ್ದ್ಬಿಡ್ಬೋದಾಯ್ತು. ಬನ್ನಿ 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 ಬನ್ನಿ. ಅಬ್ಬಾ, ಎಷ್ಟು ಬೇಗ ಮಾಡ್ಕೊಂಡ್ಬಿಡ್ರಿ ಕಾಫಿನ. ಹೌದು, ಮನೆ ಮಾರ್ಬೇಕು ಅಂತ ಹೇಳಿದ್ರಲ್ಲ, ನಮ್ಮ ಅಪ್ಪಗೆ ಹೇಳಿದ್ರೆ ಮನೆ ಮಾರ್ಸ್ ಒಳ್ಳೆ ರೇಟ್ ಕೊಡ್ಸ್ತಾರೆ. ಹೌದಾ? ಸರಿ, ಮನೆ ಮಾರ್ಬಿಟ್ಟು ಏನ್ ಮಾಡ್ತೀರಾ? ಬೆಂಗಳೂರಲ್ಲಿ ಮನೆ ತಗೋತೀರಾ? ಈ ಊರಲ್ಲಿ ಜೈರಾಮ್ ಅಂತ ನಮಗ್ ಬೇಕಾದವ್ರೊಬ್ರು ಇದ್ದಾರೆ. ಅವ್ರ ಹಿಂದೆ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇವತ್ತೆಲ್ಲ ಕಳ್ಕೊಂಡು ಆಶ್ರಮದಲ್ಲಿದ್ದಾರೆ. ಅವ್ರನ್ನ ತೀರಿಸ್ಬೇಕು ಅಂತ ನಮ್ ತಾಯಿಗೆ ಆಸೆ ಇತ್ತು. ವೆರಿ ಗುಡ್ ವೆರಿ ಗುಡ್. ಈ ಕಾಲದಲ್ಲೂ ನಿಮ್ ಅಂಜಲಿ, ಸಾಕೋದಕ್ಕೆ ನಿಮ್ಗೆ ಇದೇ ಪ್ರಾಣಿ ಸಿಕ್ಕಿತಾ? ಅಂಕಲ್ ಹಾಯ್ ಹೇಳು. ಅನಿಮಲ್ ಪ್ಲಾನೆಟ್ ಅಲ್ಲಿ ಅಷ್ಟೊಂದು ಪ್ರಾಣಿಗಳು ತೋರಿಸ್ತಾರೆ, ಇದೇ ಸಿಕ್ಕಿತಾ ನಿಮ್ಗೆ ಸಾಕೋದಕ್ಕೆ? ಇದಕ್ಕೇನು ಅನ್ಬೇಡಿ. ನನಗ್ ಕಂಪ್ನಿ ಅಂತ ಈ ಮನೇಲಿ ಇರೋದು ಇದೊಂದೇ. ನಾವು ಒಂದ್ ಟೈಮಲ್ಲಿ ಕಂಪ್ನಿ ಅಂತ ಎದೆ ಮೇಲೆ ಇಟ್ಕೊಂಡು ಓಡಾಡ್ತೀವಿ. ಅಂಕಲ್ ಇಷ್ಟ ಇಲ್ವಂತೆ, ಹೋಗ್ಬಿಟ್ಟ. ಅಯ್ಯೋ, ಟೈಮ್ ಆಯ್ತು, ನಾನು ಬರ್ತೇನೆ. ಬಾಯ್. ಪ್ರೀತಮ್, ಮಳೆ ಶುರು ಆಯ್ತು, ನಿಂತ ಮೇಲೆ ಹೋಗಿ. ಮಳೆ ಬಂದ್ರೆ ಸುನಾಮಿ ಬಂದಂಗೆ ಯಾಕ್ರಿ ಆಡ್ತಿದ್ದೀರಾ? ಖುಷಿಯಾಗಿ ಹೇಳಿ ಮಳೆ ಬರ್ತಿದೆ ಅಂತ. ನೆನ್ಕೊಂಡು ಹೋಗ್ತೀರಾ? ಒಂದ್ ಹನಿ ಮೈ ಮೇಲೆ ಬೀಳೋವರೆಗೂ ಅಷ್ಟೇ, ಆಮೇಲೆ ಬಿಟ್ಟು ಹೋಗಕ್ ಮನ್ಸೇ ಆಗಲ್ಲ. ಮನುಷ್ಯ ಉಸಿರಾಡ್ತಿದ್ದಾನೆ ಅಂತ ಗೊತ್ತಾಗದೆ ಮಳೆಲ್ ನೆಂದಾಗ. ಬನ್ನಿ, ನೀವು ಒಂದ್ಸಲ ಟ್ರೈ ಮಾಡಿ. ನನಗ್ ಮಳೆಲ್ ನೆಂದಕ್ ಇಷ್ಟ ಇಲ್ಲ ಪ್ರೀತಮ್. ಎಷ್ಟ್ ದಿನ ಅಂತ ಮಳೆನ ತಪ್ಪಿಸ್ಕೊಂಡಿರ್ತೀರಾ? ಮಳೆ ಅಂದ್ರೆ ಪ್ರೀತಿ, ಪ್ರೀತಿ ಅಂದ್ರೆ ಮಳೆ. ಚಾಲೆಂಜ್ ಮಾಡ್ತೀನಿ, ನಿಮ್ಗೂ ಪ್ರೀತಿ ಅಂತ ಆದ್ರೆ ಮಳೆಯಲ್ಲಿ ನೆನೀತೀರಾ. ಈ ಮಳೆಯಲ್ಲಿ ನೆನಿತಾ ಪ್ರೀತಿಸೋರ್ ಹೆಸರನ್ನ ಆಕಾಶ ನೋಡ್ಕೊಂಡು ಹೇಳೋ ಸುಖನೇ